ಯಪ್ಪ, ಲೈಕ್ ನಾನೀಗೇನೋ ಒಂದು ವಿಷಯ ನೋಡಿದೆ. ಐ ಥಿಂಕ್ ಇದು ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ. ಬಟ್ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದನ್ನು ನೋಡಿದ್ದು. ನಂಗೆ ವಿತೌಟ್ ಟೇಕಿಂಗ್ ಟೈಮ್ ನಾನು ಇದನ್ನು ವೀಡಿಯೋ ಮಾಡಿ ಹಾಕಲೇಬೇಕು ಅಂತ ಅನ್ನಿಸ್ತು ನನಗೆ. ಅನಿಸ್ತಿರೋದನ್ನ ಯಪ್ಪ, ಏನೂ ಇಲ್ಲ, ನಾನು ವಾಕ್ ಮಾಡ್ತಾ ಇದ್ದೆ. ಯೂಶ್ವಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಬೆಕ್ಕುಗಳಿದೆ. ಸೊ ಬೆಕ್ಕು ಒಂದು ಹಿಂದಿನಿಂದ ಬರ್ತಾಯಿತ್ತು ಪುಟು ಅಂತ. ನಾನು ಅದನ್ನ ಈಗ ಓಡಿಸ್ಕೊಂಡು ಹಂಗೆ ತಮಾಷೆ ಮಾಡಿದೆ. ಅದು ವಾಪಸ್ ಹಿಂಗೆ ರಪ್ಪ ಅಂತ ಓಡೋಯ್ತು. ಆ ಕಡೆಯಿಂದ ಒಂದು ಬ್ಲ್ಯಾಕ್ ಕಲರ್ ಏನೋ ಹಿಂಗೆ ಬಂದಂಗೆ ಆಯ್ತು. ನಾನು ಏನೋ ಅಂತ ಪ್ರೋಸೆಸ್ ಮಾಡೋ ಅಷ್ಟರಲ್ಲಿ ಆ ಕಡೆಯಿಂದ ಬಂದು ನಿಂತಿದ್ದು ಒಂದು ಇಲಿ ಆಯಿತಾ. ಸೊ ಲಿಟ್ರಲಿ ಹೆಂಗಾಯ್ತು ಅಂದರೆ, ಈ ಕಡೆ ಇಲಿ, ಈ ಕಡೆ ನಾನು ಓಡಿಸಿದ ಬೆಕ್ಕು, ಎರಡು ಅಪೋಸಿಟ್, ಲೈಕ್ ಅಪೋಸಿಟ್ ಹಿಂಗೆ ನಿಂತ್ಕೊಳ್ತು. ಇಲಿ ಒಂದು ಚೂರು ಅಳಗಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಇದೆ. ಬೆಕ್ಕು 1-2 ಸೆಕೆಂಡ್ ಹಾಗೆ ಆದರೂ ಅದು ಮೂತಿ ಲಿಟ್ರಲಿ ಹಿಂಗೆ ಇರೋದು. 1-2 ಸೆಕೆಂಡ್ ಪಾಸ್ ತೊಗೊಂಡು ಬೆಕ್ಕು ಹೊರಟೋಯ್ತು. ಬೆಕ್ಕು ಹೋದ್ಮೇಲೂ ಕೂಡ ಒಂದು 3-4 ಸೆಕೆಂಡ್ಸ್ ಹಾಗೆ ಇದ್ದು ಆಮೇಲೆ ಇಲಿ ಹೋಯ್ತು. ನನಗೆ ಅಫ್ಕೋರ್ಸ್ ನಂಗೆ ಗೊತ್ತು ಅದು ಅದ್ರ ಜೀವ ಉಳಿಸ್ಕೊಳ್ಳೋದಕ್ಕೆ ಹಂಗೆ ಮಾಡ್ತು ಅಂತ. ನಾನು ನಗ್ತಿರೋದು ಪಾಪ, ಅದಕ್ಕೆ ಡಗ್ಗಂದಿರುತ್ತೆ. ಬಟ್ ನನಗೆ ನಾನು ಫೂಲ್ ಅಂತ ಅನಿಸ್ತು ನನಗೆ. ಲೈಕ್ ಲುಕ್ ಎಟ್ ದಟ್ ಬೇಸಿಕ್ ಸರ್ವೈವಲ್ ಟ್ಯಾಕ್ಟಿಸ್. ಆ ಒಂದು ಫ್ಯೂ ಗ್ರಾಮ್ಸ್ ಆಫ್ ಬ್ರೈನ್ ಇರೋವಂಥ ಇಲಿಗಿದೆ. ದಟ್ ಟ್ರಬಲ್ ಬಂದಾಗ, ಏನಾದರೂ ಅಪಾಯ ಅಂತ ಅನ್ನಿಸ್ದಾಗ, ಕಷ್ಟ ಬಂದಾಗ ಸ್ಲೋ ಡೌನ್ ಆಗಬೇಕು, ಪಾಸ್ ತಗೋಬೇಕು, ರಿಯಾಕ್ಟ್ ಮಾಡಬಾರ್ದು ಅಂತ. ಬಟ್ ನಮ್ಮದು ಮನುಷ್ಯ, ನಂಗೆ 1.5 kg ಮೆದುಳಿದೆ. ಅದರಲ್ಲೇನು ಮೆದುಳಿದನೋ ಲದ್ದಿದನೋ ಗೊತ್ತಾಗ್ತಾ ಇಲ್ಲ. ಲೈಕ್ ಲಿಟ್ರಲಿ ಪಟ್ಟಂತ ರಿಯಾಕ್ಟ್ ಮಾಡ್ತೀವಿ. ಪಟ್ಟಂತ ಏನು ಆ ಇಲಿ, ಲೈಕ್ ಆ ಇಲಿಗಿದೆ ಅದೊಂದು ಕಾಮನ್ ಸೆನ್ಸ್ ಅಲ್ವಾ. Like seriously, I have learned my lesson today. Not to react, to take pause, to slow down. ನಂಗೆ ಗೊತ್ತಿಲ್ಲ, ಇದು ನನ್ನ ರಪ್ಪ ಅಂತ ಹೇಳಬೇಕಂತ ಅನ್ನಿಸ್ತು. I'm gonna post this right now. As I said, I have learned my lesson today. It's time to level up, I guess. Thank you. Bye.